ಇನ್ನು ದೆಹಲಿಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಸಮನ್ವಯ ಸಭೆಯನ್ನು ನಡೆಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದರಾದ ಬೊಮ್ಮಾಯಿ, ಪಿಸಿ ಮೋಹನ್ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. 1.5 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಮೈತ್ರಿ ನಾಯಕರು ಬಿಡದಿ ಹೋರಾಟ, ಮುಂಗಾರು ಅಧಿವೇಶನ ಸಂಬಂಧ ಚರ್ಚೆಯನ್ನ ಮಾಡಿದ್ದಾರೆ. ನೋಡಿ, ಪಾದಯಾತ್ರೆಯನ್ನ ಮಾಡಬೇಕು ಅಂತ ನಿರ್ಧಾರವನ್ನ ಮಾಡಿದ್ದಾರೆ ಮೈತ್ರಿ ಪಕ್ಷಗಳು, ಬಿಜೆಪಿ ಮತ್ತು ಜೆಡಿಎಸ್. ಹೀಗಾಗಿ ಬಿಡದಿ ಹೋರಾಟ, ಮತ್ತೊಂದು ಕಡೆ ಮುಂಗಾರು ಅಧಿವೇಶನ, ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ದೆಹಲಿಯಲ್ಲಿ ಈ ಸಭೆ ನಡೆದಿರುವುದು 1.5 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದರಾದಂಥ ಬೊಮ್ಮಾಯಿ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಪಿಸಿ ಮೋಹನ್ ಸೇರಿದಂತ ಬಿಜೆಪಿಯ ನಾಯಕರು ಮತ್ತು ಜೆಡಿಎಸ್ನ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಬಿಡದಿ ಹೋರಾಟ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ನೋಡಿ, ಬಿಡದಿ ಹೋರಾಟ ಸಂಬಂಧ ಚರ್ಚೆಯನ್ನ ನಡೆಸಲಾಗಿದೆ. ಶನಿವಾರ ಬಿಡದಿ ಪಾದಯಾತ್ರೆ ಬಗ್ಗೆ ಅಂತಿಮ ನಿರ್ಧಾರವನ್ನ ಕೈಗೊಳ್ತಾರೆ. ಜಂಟಿ ಹೋರಾಟದ ಬಗ್ಗೆ ಶನಿವಾರ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ದೆಹಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ನೀಡಿದ್ದಾರೆ. ಬಿಡದಿ ಹೋರಾಟದ ಸಂಬಂಧ ಚರ್ಚೆಯನ್ನ ಮಾಡಲಾಗಿದೆ. ಈ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ನಾವು ಶನಿವಾರ ಪ್ರಕಟ ಮಾಡ್ತೀವಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಯಾವ ರೀತಿ ನಮ್ಮ ಪ್ರತಿ ವಿಧಾನಸಭಾ ಅಧಿವೇಶನಕ್ಕೂ ಮುಂಚೆ ನಾವು ಮತ್ತು ಜೆಡಿಎಸ್ ಯಾವ ರೀತಿ ಅಧಿವೇಶನದ ಒಳಗಡೆ ಸಮನ್ವಯತೆಯಿಂದ ಸರ್ಕಾರದ ಫೇಲ್ಯೂರ್ಸ್ಗಳನ್ನ ಹೇಳಬೇಕು ಅನ್ನೋದು ಚರ್ಚೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಅದೇ ರೀತಿ ಈ ಬಾರಿನೂ ಕೂಡ ಅಧಿವೇಶನದ ಒಳಗಡೆ ನಾವು ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು, ಯಾವ ರೀತಿ ಹೋರಾಟ ಮಾಡಬೇಕು. ಹೊಸದಾಗಿ ಈಗ ಮಂತ್ರಿ ಬೇರೆ ಸಿದ್ದರಾಮಯ್ಯನವ್ರನ್ನ ತೆಗೆದುಹಾಕಿ ಹೊಸದಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದಾದ್ಮೇಲೂ ಕೂಡ ಈ ಸರ್ಕಾರದಲ್ಲಿ ಏನೇ ಬದಲಾವಣೆ ಆಗಿಲ್ಲ. ಅದೇ ರೀತಿ ಲಂಚ, ಭ್ರಷ್ಟಾಚಾರ ಇವೆಲ್ಲನೂ ಕೂಡ ನಿರಂತರವಾಗಿ ನಡೀತಾ ಇದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಮಂತ್ರಿಮಂಡಲ ರಚನೆ ಆಗಿ ಎಲ್ಲ ಮಾಜಿ ಮಂತ್ರಿಗಳು ಮತ್ತು ಶಾಸಕರೆಲ್ಲರೂ ಕೂಡ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಡೆಲ್ಲಿಗೆ ದುಡ್ಡು ಕೊಟ್ಟಿಲ್ಲ, ನಾವು ಮಂತ್ರಿ ಆಗಿಲ್ಲ ಅಂತ ಹೇಳಿ. ಈ ಎಲ್ಲಾ ಬೆಳವಣಿಗೆ ಮಧ್ಯೆ ನಾವು ವಿಧಾನಸಭಾ ಅಧಿವೇಶನದಲ್ಲಿ ಯಾವ ರೀತಿ ಕಾಂಗ್ರೆಸ್ಗೆ ಮುಖಭಂಗ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಕುಮಾರಸ್ವಾಮಿ ಅವರ ಹತ್ರ ಚರ್ಚೆ ಮಾಡಿದೆ. ಅದೇ ರೀತಿ ಬಿಡದಿ ಹೋರಾಟದ ಬಗ್ಗೆನೂ ಅಷ್ಟೇ. ಬಿಡದಿ ಏನು ಲ್ಯಾಂಡ್ ಸ್ಕ್ಯಾಮ್ ಇದೆ ದೊಡ್ಡ, ಅದರಲ್ಲೂ ಕೂಡ ರಿಯಲ್ ಎಸ್ಟೇಟ್, ಬಿಡದಿ ಟೌನ್ಶಿಪ್ ಅನ್ನ ರಿಯಲ್ ಎಸ್ಟೇಟ್ ಮಾಡಕ್ಕೆ ಕಾಂಗ್ರೆಸ್ ಅವರು, ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಈಗಾಗಲೇ ಅದಕ್ಕೆ ನಾನು ಕೂಡ ಹೋರಾಟ ಮಾಡಿದ್ದೀನಿ, 3-4 ಸರಿ ಹೋಗಿದ್ದೀನಿ. ಜೆಡಿಎಸ್ ಅವರು ಕೂಡ ಅದ್ರ ಹೋರಾಟ ಮಾಡ್ತಾ ಇದ್ದಾರೆ. ವಿಧಾನಸಭೆಯಲ್ಲೂ ಕೂಡ ಅದನ್ನ ಚರ್ಚೆಗೆ ನಾವು ತಗೊಂತಾ ಇದ್ದೀರಿ. ಈ ಹೊರಗಡೆ, ವಿಧಾನಸಭೆ ಹೊರಗಡೆ ಈಗಾಗಲೇ ಹೋರಾಟಗಳು ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನಮ್ಮ ಜೊತೆ ಡೆಸ್ಕ್ ನಿಂದ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗ ಒಂದ್ ಕಡೆ ಬಿಜೆಪಿ ಇತ್ತೀಚೆಗೆ ಯಾಕೋ ಮಂಕ್ ಆಗಿತ್ತು. ಈಗ ಈ ಬಿಡದಿ ಹೋರಾಟ, ಅದರ ಜೊತೆಗೆ ಮುಂಗಾರು ಅಧಿವೇಶನ, ಸರ್ಕಾರವನ್ನು ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆನ ಮಾಡಿರೋದು. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಸದ್ಯಕ್ಕೆ ಏನ್ ಮಾಹಿತಿ ಕೊಡ್ತೀರಿ? ಪ್ರವೀಣ್, ಖಂಡಿತವಾಗ್ಲೂ ಈಗಾಗಲೇ ಕಳೆದ ಭಾನುವಾರ ಬಿಜೆಪಿ ಮತ್ತು ಜೆಡಿಎಸ್ನ ಸಮನ್ವಯ ಸಮಿತಿ ಸಭೆ ನಡೆಯಬೇಕಾಯಿತು. ಆದರೆ ಸರ್ವಪಕ್ಷ ಸಭೆಯನ್ನ ಕರೆದಂತ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಚರ್ಚೆಯನ್ನ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ರು ಕೂಡ ದೆಹಲಿಗೆ ತುರ್ತಾಗಿ ತೆರಳಬೇಕಿದ್ದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿದ್ರು. ಸೊ ಹೀಗಾಗಿ ಇವತ್ತು ದೆಹಲಿಗೆ ತೆರಳಿದಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಈವರೆಗೂ ಕೂಡ ಸಮನ್ವಯ ಸಮಿತಿ ಸಭೆ ನಿಗದಿಯಾಗಿರಲಿಲ್ಲ. ಇದೇ ಶನಿವಾರ ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಈ ಶನಿವಾರ ಈ ಒಂದು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯ ಸಮನ್ವಯ ಸಮಿತಿ ಸಭೆ ನಿಗದಿಯಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ಭಾನುವಾರದಿಂದ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಏನು ಪಾದಯಾತ್ರೆಯನ್ನ ನಿಗದಿಗೊಳಿಸಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಶನಿವಾರ ಈ ಒಂದು ಪಾದಯಾತ್ರೆ ಹೋಗಬೇಕಾ ಬೇಡವಾ ಅನ್ನೋದು ನಿಗದಿಯಾಗುತ್ತೆ. ಇದರ ಜೊತೆಗೆ ಇದೇ ಆಗಸ್ಟ್ 13ರಿಂದ ಅಧಿವೇಶನ ಆರಂಭವಾಗ್ತಾ ಇದೆ, ಮುಂಗಾರು ಅಧಿವೇಶನ. ಅಲ್ಲಿ ಸದನದ ಒಳಗೆ ಮತ್ತು ಹೊರಗೆ ಸರ್ಕಾರವನ್ನು ಕಟ್ಟಿಹಾಕುವಂತ ನಿಟ್ಟಿನಲ್ಲಿ ಏನೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಬೇಕು ಇದೆಲ್ಲವನ್ನು ಕೂಡ ನಿರ್ಧಾರ ಮಾಡ್ತಾರೆ. ಸೊ ಬಿಜೆಪಿಯಿಂದ ಸಮನ್ವಯ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ, ಜೆಡಿಎಸ್ ಇಂದ ಇದುವರೆಗೂ ಆಗಿಲ್ಲ. ಸೊ ಈ ಶನಿವಾರ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ, ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದು ಕುತೂಹಲ ಇರ್ತಕ್ಕಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ.